ಸಾನ್ವಿ ಸುದೀಪ್ ಸ್ಯಾಂಡಲ್ವುಡ್ನ ಸ್ಟಾರ್ ಹೀರೋ ಅಭಿನಯ ಚಕ್ರವರ್ತಿ ಸುದೀಪ್ ಅವರ ಏಕಮಾತ್ರ ಪುತ್ರಿ. ನೋಡಲು ಬಬ್ಲಿಯಾಗಿ ಕ್ಯೂಟ್ ಆಗಿರುವ ಸಾನ್ವಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ. ಇವರು ಸಿನಿರಂಗಕ್ಕೆ ಕೂಡ ಎಂಟ್ರಿ ಕೊಡುವ ಮುನ್ಸೂಚನೆ ಇದೆ. ಸಾನ್ವಿ ಸುದೀಪ್ ತಂದೆಯಂತೆಯೇ ಕಂಠಸಿರಿ ಹೊಂದಿದ್ದು ಅದ್ಭುತ ಗಾಯಕಿ ಎಂಬುದರಲ್ಲಿ ಎರಡು ಮಾತಿಲ್ಲ. ಇತ್ತೀಚೆಗೆ ಕಿರು ಚಿತ್ರವೊಂದರಲ್ಲಿ ಕೂಡ ನಟನೆಯನ್ನ ಮಾಡಿದ್ದಾರೆ. ಸಾನ್ವಿ ಅವರು ಸುದೀಪ್ ಅವರ ಸೋದರಳೆಯನ ಜಿಮ್ಮಿ ಸಿನಿಮಾಕ್ಕೆ ಸಹಾಯಕ ನಿರ್ದೇಶಕಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಹೆಚ್ಚಾಗಿ ಅಪ್ಡೇಟ್ ಇರುವ ಸಾನ್ವಿ ಇದೀಗ ಆಸ್ಕ್ ಮಿ ಎನಿಥಿಂಗ್ ಎಂಬ ಫನ್ನಿ ಗೇಮ್ ಮಾಡಿದ್ದಾರೆ. ಅಂದ್ರೆ ಅವರ ಫಾಲೋವರ್ಸ್ ಯಾವುದೇ ಪ್ರಶ್ನೆಗಳನ್ನ ಕೇಳಿದ್ರೆ ಅದಕ್ಕೆ ಉತ್ತರ ನೀಡಬಹುದು. ಇದರಲ್ಲಿ ಇವರಿಗೆ ವಿವಿಧ ಪ್ರಶ್ನೆಗಳನ್ನ ಕೇಳಲಾಗಿದ್ದು ಅದಕ್ಕೆಲ್ಲ ಉತ್ತರಿಸಿದ್ದಾರೆ. ಮುಖ್ಯವಾಗಿ ಫಾಲೋವರ್ ಒಬ್ಬರು ಸಾನ್ವಿ ಬಳಿ ಬಾಯ್ ಫ್ರೆಂಡ್ ವಿಚಾರವಾಗಿ ಕೇಳಿದ್ದಾರೆ. ಇದಕ್ಕೆ ಅವರು ನೇರವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಸಾನ್ವಿ ಸುದೀಪ್ ಅವರಿಗೆ ಬಾಯ್ ಫ್ರೆಂಡ್ ಇದ್ದಾರಾ ಎಂಬ ಪ್ರಶ್ನೆ ಹಲವರ ತಲೆಯಲ್ಲಿ ಓಡ್ತಾ ಇತ್ತು. ಇದಕ್ಕೆ ಸಾನ್ವಿ ಸುದೀಪ್ ಇದೀಗ ಉತ್ತರವನ್ನ ತಿಳಿಸಿದ್ದಾರೆ. ನಿಮ್ಮ ಬಾಯ್ ಫ್ರೆಂಡ್ ಹೆಸರೇನು ಎಂದು ಓರ್ವ ಫಾಲೋವರ್ ಕೇಳಿದ್ದಾರೆ. ಅದಕ್ಕೆ ಉತ್ತರಿಸಿರುವ ಸಾನ್ವಿ ಸುದೀಪ್, ನನಗೆ ಬಾಯ್ ಫ್ರೆಂಡ್ ಇಲ್ಲ ಬಾಸ್ ಎಂದು ಉತ್ತರ ಹೇಳಿದ್ದಾರೆ. ಸುದೀಪ್ ಅವರ ಬಿಗ್ ಬಾಸ್ ನಿರೂಪಕನ ಸ್ಥಾನದಿಂದ ಕೆಳಗಿಳಿದಿರುವುದು ಗೊತ್ತೇ ಇದೆ. ಈ ಬಗ್ಗೆ ಫಾಲೋವರ್ ಒಬ್ಬರು ಮುಂದಿನ ಬಿಗ್ ಬಾಸ್ ಹೋಸ್ಟ್ ನೀವೇ ಆಗಬಹುದು ಎಂದು ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸಾನ್ವಿ ಅವರು, ನನಗೆ ಅಷ್ಟು ತಾಳ್ಮೆ ಇಲ್ಲ ಬಾಸ್, ಸಾರಿ ಎಂದು ನಗುವ ಇಮೋಜಿಯನ್ನ ಹಾಕಿದ್ದಾರೆ. ಒಂದು ದಿನದ ಮಟ್ಟಿಗೆ ನೀವು ಯಾವುದಾದರೂ ಕಾಲ್ಪನಿಕ ಪಾತ್ರವಾಗಿ ಬದಲಾಗಬೇಕು ಎಂದು ಬಯಸಿದ್ರೆ ಯಾವ ಪಾತ್ರದಲ್ಲಿ ಬದಲಾಗ್ತೀರಿ ಎಂದು ಒಬ್ಬರು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಸಾನ್ವಿ ಸುದೀಪ್, ಪುಷ್ಪ ಸಿನಿಮಾದಲ್ಲಿ ನಟಿ ರಶ್ಮಿಕಾ ಮಾಡಿರುವ ಶ್ರೀವಲ್ಲಿ ಪಾತ್ರದಲ್ಲಿರಲು ಬಯಸುತ್ತೇನೆ ಎಂದು ಹೇಳಿರುವುದು ಮಾತ್ರವಲ್ಲ, ಅದಕ್ಕೆ ಕಾರಣವನ್ನು ಕೂಡ ಹೇಳಿದ್ದಾರೆ. ಶ್ರೀವಲ್ಲಿ ಆಗಲು ಬಯಸುವ ಕಾರಣ ಪುಷ್ಪರಾಜ್ ಎಂದು ಹೇಳಿದ್ದಾರೆ. ಪುಷ್ಪನಂತಹ ಗಂಡ ಸಿಕ್ಕಿದ್ರೆ ಇದಕ್ಕಿಂತ ಹೆಚ್ಚು ಇನ್ನು ಏನು ಎಂದು ಕೇಳುವುದು ಎಂದು ಸಾನ್ವಿ ಬರೆದುಕೊಂಡಿದ್ದಾರೆ. ತಮ್ಮ ಆಲ್ ಟೈಮ್ ಫೇವರಿಟ್ ಪರ್ಸನ್ ಸಂಚಿತ್ ಸಂಜೀವ್ ಎಂದು ಹೇಳಿದ್ದು, ಇವನು ನನಗೆ ಅಣ್ಣ ಅಂತಲೂ ತಿಳಿಸಿದ್ದಾರೆ.